ಹಾಯ್ ಎವ್ರಿವನ್ ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಐ ಆಮ್ ರವಿಕುಮಾರ್. ಸೊ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳ್ದಂಗೆ ಈಗ ಬರುವಂತಹ ಪ್ರಾಬ್ಲಮ್ಸು ತುಂಬಾ ಇಂಪಾರ್ಟೆಂಟ್ ಆಗ್ತವೆ, ಯಾಕಂದರೆ ಇವು ಜಾಸ್ತಿ ರಿಪೀಟ್ ಆಗಿರುವಂಥ ಪ್ರಾಬ್ಲಮ್ಮು ನೀವೇ ನೋಡ್ತಾ ಇದ್ದೀರಾ, ಅಬ್ಸರ್ವ್ ಮಾಡ್ಬೋದು. ಸೊ ಇಲ್ಲಿ ಕೊಟ್ಟಿದ್ದಾರೆ ಏನಪ್ಪ ಅಂದರೆ 2019 ಕೇಳಿರುವಂಥ ಪ್ರಾಬ್ಲಮ್ ಅಂತೇಳಿ. ಇದೇ ಥರನೇ ಸುಮಾರು ಎಕ್ಸಾಂಪಲ್ ಇದನ್ನು ಕೇಳಿರುವಂಥದ್ದನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಏನಪ್ಪ ಕ್ವಶನ್ ಫಸ್ಟ್ ಅಬ್ಸರ್ವ್ ಮಾಡೋದಾದರೆ, ದ ಸಮ್ ಆಫ್ ದ 4th and 8th ಟರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ 24 and the sum of the 6th and 10th term is progression is 44. ಫೈಂಡ್ ದ ಫಸ್ಟ್ 3 ಟರ್ಮ್ಸ್ ಆಫ್ ದಿ ಪ್ರೋಗ್ರೆಷನ್. ತುಂಬ ಸಿಂಪಲ್ ಪ್ರಾಬ್ಲಮ್ ಇದು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಬಟ್ ನಿಮಗೆ ಮೇಯ್ನ್ ಆಗಿ ಯಾವ ರೀತಿ ಬರ್ಕೊಬೇಕು ನಾನು ಅನ್ನೋದು ಇಂಪಾರ್ಟೆಂಟ್ ಬರಬೇಕಾಗಿರುತ್ತೆ. ನೋಡಿ, ಈಗ ನಾನು ಅರ್ಥ ಮಾಡ್ಕೊಳೋದಾದ್ರೆ ಸಮ್ ಆಫ್ 4th and 8th ಅಂದರೆ ಏನಂತ ಅರ್ಥ? 4th ಟರ್ಮ್ A4 ಪ್ಲಸ್ 8th ಟರ್ಮ್ ಅಂದ್ರೆ ಏನು A8 ಈಸ್ ಈಕ್ವಲ್ ಟು ಎಷ್ಟಿದೆ? ದಟ್ ಈಸ್ ವಾಟ್ 24 ಅವರೇ ಕೊಟ್ಟಿರುವಂಥದ್ದು, ಕರೆಕ್ಟಾ? ಸೊ ದಟ್ ಮೀನ್ಸ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ A4 ಅಂದರೆ ಎಷ್ಟು? A ಪ್ಲಸ್ 3D, ಕರೆಕ್ಟಾ? ವಾಟ್ ಈಸ್ A8? A8 ಅಂದರೆ A ಪ್ಲಸ್ 7D ಅಂತ ಅರ್ಥ. ದಟ್ ಈಸ್ ಈಕ್ವಲ್ ಟು ಹೌ ಮಚ್? 24, ವಿಚ್ ಇಂಪ್ಲೈಸ್ ದಟ್ A ವ್ಯಾಲ್ಯೂ ಪ್ಲಸ್ A ವ್ಯಾಲ್ಯೂ ಆ್ಯಡ್ ಮಾಡಿ ಎಷ್ಟಾಯಿತು? 2A ಆಯಿತು. 3D ಪ್ಲಸ್ 7D ಎಷ್ಟಾಯಿತು ನಿಮಗೆ? 10D ಆಯಿತು. ಈಸ್ ಈಕ್ವಲ್ ಟು ಎಷ್ಟಾಯಿತು? 24 ಆಯಿತು. ಸೊ ಇದರಲ್ಲಿ ನೀವು ಏನಾದರೂ 2 ಇಂದ ಡಿವೈಡ್ ಮಾಡಿದ್ದೆ ಆದರೆ, ಯಾಕಂದರೆ ಎಲ್ಲಾನು 2 ಇಂದ ಡಿವೈಡ್ ಆಗೋ ಟರ್ಮ್ಸ್ ಆಗಿರೋದ್ರಿಂದ ವಿ ಕ್ಯಾನ್ ಡಿವೈಡ್ ಬೈ 2. ಸೊ 2 ಇಂದ ಡಿವೈಡ್ ಮಾಡಿದ್ರೆ ನೋಡಿ, ಇದು 2 ಇಂದ ಡಿವೈಡ್ ಮಾಡಬೇಕು, ಇದು 2 ಇಂದ ಡಿವೈಡ್ ಮಾಡಬೇಕು, ಇದು ಕೂಡ 2 ಇಂದ ಡಿವೈಡ್ ಮಾಡಬೇಕು. ಈ ಥರ ಮಾಡಿದ್ದೆ ಆದರೆ 2 ಕ್ಯಾನ್ಸಲ್ ಆಯಿತು, 2 1s 2 5s ಆಗುತ್ತೆ, 2 1s 2 1s 2 2s. ದಟ್ ಮೀನ್ಸ್ ವಾಟ್ ಆರ್ ಯು ಗೆಟಿಂಗ್? ಯು ಆರ್ ಗೆಟಿಂಗ್ A ಪ್ಲಸ್ 5D is equal to 12. ಸೊ ಇದು ನಿಮಗೆ ಸಿಗ್ತಾ ಇರುವಂತಹ ಈಕ್ವೇಷನ್ ಆಗಿರುತ್ತೆ. ಸೊ ದಿಸ್ ಈಸ್ ವಾಟ್ ಯು ಆರ್ ಗೆಟಿಂಗ್ ದ ಈಕ್ವೇಷನ್. ಇದು ಒಂದು ಈಕ್ವೇಷನ್ನು. ಸೊ ವಿ ಕ್ಯಾನ್ ಮೇಕ್ ದಿಸ್ ಒನ್ ಆಸ್ ಈಕ್ವೇಷನ್ ನಂಬರ್ 1 ಅಂತ ಬರ್ಕೊಬೋದು. ಓಕೆನಾ? ಸೊ ಲೆಟ್ ಅಸ್ ಟೇಕ್ ಒನ್ ಮೋರ್ ಈಕ್ವೇಷನ್. ಸಮ್ ಆಫ್ ದ 6th and 10th ಟರ್ಮ್ ಅಂತ ಕೊಟ್ಟಿದ್ದಾರೆ, ಕರೆಕ್ಟಾ? ಸೊ ಅದೇ ರೀತಿ ಸಮ್ ಆಫ್ 6th and 10th ಟರ್ಮ್ ಅಂದರೆ ಎಷ್ಟಾಯಿತು? ವಿ ಕ್ಯಾನ್ ರೈಟ್ ದಟ್ 6th ಟರ್ಮ್ ಆ್ಯಂಡ್ 10th ಟರ್ಮ್ ಅಂತ ಕೊಟ್ಟಿದ್ದಾರೆ. ಸೊ 6 ಮತ್ತು 10 ಸಮ್ ಇಸ್ ಈಕ್ವಲ್ ಟು ಎಷ್ಟಪ್ಪ ಮೆನ್ಷನ್ ಮಾಡಿದ್ದಾರೆ? ದೇ ಹವ್ ಮೆನ್ಷನ್ ದಟ್ ಸಮ್ ಆಸ್ ವಾಟ್ 44 ಅಂತ ಮೆನ್ಷನ್ ಮಾಡಿದ್ದಾರೆ, ಕರೆಕ್ಟಾ? ಸೊ ಆಗ ನಾವೇನು ಮಾಡೋಣ, ಇಲ್ಲಿ 44ನ ಬರ್ಕೊಳ್ಳೋಣ. ಈಗ ನೀವು ಅಬ್ಸರ್ವ್ ಮಾಡಿ, ಎಗೇನ್ A6 ಅನ್ನು ಹೆಂಗೆ ಬರ್ಕೋತೀರಾ? ವಿ ಕ್ಯಾನ್ ರೈಟ್ ದಿಸ್ ಆಸ್ A ಪ್ಲಸ್ 5D. ಅದೇ ರೀತಿ 8 ಅಂದರೆ ಎಷ್ಟು? A ಪ್ಲಸ್ 9D ಈಸ್ ಈಕ್ವಲ್ ಎಷ್ಟಾಯಿತು? 44. ಸೊ ಈಗ ನೋಡಿ, A ಪ್ಲಸ್ A ಎಷ್ಟಾಯಿತು? ಯು ಆರ್ ಗೆಟಿಂಗ್ 2A. 5D ಪ್ಲಸ್ 9D ಎಷ್ಟಾಯಿತು? ಯು ಆರ್ ಗೆಟಿಂಗ್ 14D ಈಸ್ ಈಕ್ವಲ್ ಟು ಎಷ್ಟು? 44, ಕರೆಕ್ಟಾ? ಸೊ ಇಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು, ಏನು ಸರ್ ಡಿವೈಡ್ ಬೈ 2 ಮಾಡ್ಬೋದಲ್ವಾ? ಸೊ ಇಲ್ಲೂ ಕೂಡ ಅಷ್ಟೇ ಮಾಡಿ, ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ 2. ಸೊ 2 ಕ್ಯಾನ್ಸಲ್. ಸೊ 2 1s 2 7s 2 1s 2 2s 2 2s. That means what are the equation you're getting? A plus 7D is equal to how much? 22 ಬರ್ತಾ ಇದೆ. So this is what we are getting the equation. ಸೊ ಲೆಟ್ ಅಸ್ ಕಾಲ್ ದಿಸ್ ಈಕ್ವೇಷನ್ ನಂಬರ್ 2. ಸೊ ಈಗ ಈ ಎರಡು ಈಕ್ವೇಷನ್ ನಾವೇನು ಮಾಡಬೇಕು? ಸಿಂಪ್ಲಿಫೈ ಮಾಡಬೇಕು. ಸಿಂಪ್ಲಿಫೈ ಮಾಡಿದಾಗ ಲೆಟ್ ಅಸ್ ಟೇಕ್ ದಿಸ್ ಒನ್ ಈಸ್ A ಪ್ಲಸ್ 5D, ದಟ್ ಈಸ್ A ಪ್ಲಸ್ 5D ಈಸ್ ಈಕ್ವಲ್ ಟು ಹೌ ಮಚ್? ದಟ್ ಈಸ್ A ಪ್ಲಸ್ 5D. ಏನು ಒಂದು ಈಕ್ವೇಷನ್ನು 12 ಇದೆ, 12 ಬರ್ಕೋತೀನಿ. ಎರಡನೇ ಈಕ್ವೇಷನ್ನು A ಪ್ಲಸ್ 7D ಈಸ್ ಈಕ್ವಲ್ ಟು 22. ಸೊ ನೀವು ಯಾವುದನ್ನು ಬೇಕಾದ್ರೂ ಕಳಿಬೋದು. ಸೊ ಇದನ್ನು ಸಬ್ಟ್ರಾಕ್ಟ್ ಮಾಡ್ತೀನಿ ತಿಳ್ಕೊಳ್ಳಿ. ನಿಮ್ಗೆ ಇಲ್ಲಿ ಏನಾಗುತ್ತೆ? A ಕ್ಯಾನ್ಸಲ್ ಆಗುತ್ತೆ. 5D ಮೈನಸ್ 7D ತೊಗೋತೀರಾ. ಸೊ ಯುವರ್ ಗೆಟಿಂಗ್ ಮೈನಸ್ 2D ಬರುತ್ತೆ. 12 ಮೈನಸ್ 22 ಬರುತ್ತೆ. ಸೊ ಮೈನಸ್ 10 ಬರುತ್ತೆ. ಎರಡೂ ಕಡೆ ಮೈನಸ್ಸು ಕ್ಯಾನ್ಸಲ್ ಆಗುತ್ತೆ. ಸೊ ವಿಚ್ ಇಂಪ್ಲೈಸ್ ದಟ್ 2D ಈಸ್ ಈಕ್ವಲ್ ಎಷ್ಟಾಯಿತು? 10 ಆಯಿತು. ವಿಚ್ ಇಂಪ್ಲೈಸ್ ದಟ್ 2 1s 2 5s. ಆಗ ನನಗೆ D ವ್ಯಾಲ್ಯೂ ಎಷ್ಟು ಬರ್ತೈತೆ? ಯು ಆರ್ ಗೆಟಿಂಗ್ D ಈಸ್ ಈಕ್ವಲ್ ಟು ಹೌ ಮಚ್? 5 ಅಂತ ಬರ್ತಿದೆ, ಕರೆಕ್ಟಾ? ಸೊ ಒಂದು D ವ್ಯಾಲ್ಯೂ ಬಂತು, ನನಗೇನು ಬೇಕು? A ವ್ಯಾಲ್ಯೂ ಬೇಕು. ಸೊ ಐ ವಿಲ್ ರೈಟ್ ಹಿಯರ್ ಇಟ್ ಸೆಲ್ಫ್. ಓಕೆನಾ? ಸೊ ಈಗೇನು ಮಾಡೋಣ, ಈ D ವ್ಯಾಲ್ಯೂನ ಈ ಯಾವುದನ್ನ ಒಂದು ಈಕ್ವೇಷನ್ ಹಾಕೋಣ. ಸೊ ಬೇಕಾದ್ರೆ ಸೆಕೆಂಡ್ ಈಕ್ವೇಷನ್ಗಾದರೂ ಹಾಕಿ, ಫಸ್ಟ್ ಈಕ್ವೇಷನ್ ಆದರೂ ಹಾಕಿ. ಸೊ ಈಗ ನನಗೆ ಇಲ್ಲಿ ಸೆಕೆಂಡ್ ಈಕ್ವೇಷನ್ ಕಾಣಿಸ್, ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಏನಂತ? ದಟ್ ಈಸ್ ಐ ವಿಲ್ ರೈಟ್ ದಿಸ್ ಒನ್ A ಪ್ಲಸ್ ಅಗೇನ್ A ಪ್ಲಸ್ 7 ಇಂಟು D ಅಂದರೆ ಎಷ್ಟು? 5 ಈಸ್ ಈಕ್ವಲ್ ಟು ಎಷ್ಟು? 22. ದಟ್ ಈಸ್ A ಪ್ಲಸ್ 7 5s ಎಷ್ಟು? 35 ಈಸ್ ಈಕ್ವಲ್ ಟು 22. ಸೊ ವಿಚ್ ಇಂಪ್ಲೈಸ್ ದಟ್ ನೌ ಐ ಕ್ಯಾನ್ ಟೇಕ್ ದಟ್ A ಈಸ್ ಈಕ್ವಲ್ ಟು 22 ಮೈನಸ್ 35, which implies that A is equal to
5 minus 2 is to 3. 3 minus 2 is to 1. So ಎಷ್ಟು ಬಂತು? minus 13 ಬಂತು. That means what? This is the value of A. ಸೊ ನನಗ ಎ ವ್ಯಾಲ್ಯೂ ಬಂದಿದೆ ಮತ್ತು ಡಿ ವ್ಯಾಲ್ಯೂ ಬಂದಿದೆ. ಯು ಕ್ಯಾನ್ ಕ್ಲಿಯರ್ಲಿ ರೈಟ್ ಇಯರ್ ಇಟ್ ಸೆಲ್ಫ್. ನಾನು ಇಲ್ಲೇ ಬರ್ತೀನಿ ನೋಡ್ಕೊಳ್ಳಿ ಸೊಲ್ಯೂಷನ್ನ. ಫಸ್ಟ್ ಟರ್ಮ್ ಎಷ್ಟು? 13 ಇದೆ. 13ಗೆ 5ನ ಆ್ಯಡ್ ಮಾಡ್ತೀನಿ, ನಿಮ್ಗೆ ಎಷ್ಟಾಗುತ್ತೆ? -8 ಆಗುತ್ತೆ. -8ಗೆ 5ನ ಆ್ಯಡ್ ಮಾಡ್ತೀನಿ, -3 ಆಗುತ್ತೆ. ಸೊ ಆನ್. ಸೊ ಐ ವಿಲ್ ರೈಟ್ ದ ಬಾಕ್ಸ್ ಫಾರ್ ದಿಸ್ ಒನ್. This is our required arithmetic progression. So I will make the color also if you want. ಇದು ನನಗೆ ಸಿಕ್ಕಿರುವಂತಹ ಸೊಲ್ಯೂಷನ್ನು, ಅಥವಾ ಐ ಕ್ಯಾನ್ ಸೇ ದಿಸ್ ಒನ್ ಆಸ್ ಅವರ್ ರಿಕ್ವೈರ್ಡ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳ್ಬೋದು. ಓಕೆನಾ? ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಆ್ಯಕ್ಚುಲಿ ಜಾಗ ಜಾಸ್ತಿನೇ ಬಿಟ್ಟಿದೆ, ಈಗೀಗ ಕಡಿಮೆ ಜಾಗದಲ್ಲಿ ಸಾಕು ಅಂತ ಅನಿಸ್ತಾ ಇದೆ. ಸೊ ತೊಂದರೆ ಇಲ್ಲ, ನೀವು ಕೂಡ ಈ ಥರ ಸಾಲ್ವ್ ಮಾಡಿ. ಅಂದಾಗೆ ನಾನು ಹೇಳೋದಿಲ್ಲ ಅಂತ ನೀವು ಮರಿಬೇಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ವೀಡಿಯೋಸ್ಗೋಸ್ಕರ ಯೂಸ್ ಆಗುತ್ತೆ. ಓಕೆನಾ? ಸೊ ನೌ ವಾಟ್ ಇಸ್ ಗಿವನ್? ದ 3 angles, the 3 angles of a triangle in arithmetic progression. If the smallest angle is half of the biggest angle, then find the measure of all the angles of a triangle. So 3 angles of a triangle arithmetic progression ಅಂತ ಕೊಟ್ಟಿದ್ದಾರೆ. ಕರೆಕ್ಟಾ? ಸೊ 3 angles ಅಂದರೆ ಏನು? ಇದು ತುಂಬ ಈಸಿಯಾಗಿ ಮಾಡ್ಬೋದು. ಹೆಂಗೆ? ಫಸ್ಟ್ ಆಫ್ ಆಲ್ 3 ಅಂತ ಹೇಳಿದ ತಕ್ಷಣ ನಾನು 3 ಟರ್ಮ್ಸ್ ತೊಗೊಬೇಕು. ಲೆಟ್ ಅಸ್ ಟೇಕ್ ದ 3 angles ಆರ್ a minus d, a and a plus d. ಸೊ ದೀಸ್ ಆರ್ ದ 3 angles. ಸಮ್ ಆಫ್ angles ಆಫ್ ಎ ಟ್ರಯಾಂಗಲ್ ಅಂದರೆ ಏನು? ಇವುಗಳ ಸಮ್ಮು a ಮೈನಸ್ ಡಿ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಡಿ ಎಲ್ಲ ಆ್ಯಡ್ ಮಾಡಿದಾಗ 180 ಡಿಗ್ರಿ ಈಕ್ವಲ್ ಆಗ್ತಿದೆ. ಮೈನಸ್ ಟಿ ಮತ್ತು ಪ್ಲಸ್ ಟಿ ಕ್ಯಾನ್ಸಲ್ ಆಯಿತು. ಈಗ ನನಗೆ ಎಷ್ಟು ಸಿಕ್ತು? 3a ಸಿಕ್ಕಿದೆ. 3a ಈಸ್ ಈಕ್ವಲ್ ಎಷ್ಟು? 180, ವಿಚ್ ಇಂಪ್ಲೈಸ್ ದಟ್ ಎ ಈಸ್ ಈಕ್ವಲ್ ಎಷ್ಟಾಗ್ತಿದೆ? 180 ಡಿವೈಡೆಡ್ ಬೈ 3. 3 1s are 3 6s are ಎಷ್ಟಾಯಿತು? ವಿಚ್ ಇಂಪ್ಲೈಸ್ ದಟ್ ಎ ಈಸ್ ಈಕ್ವಲ್ ಎಷ್ಟು ಬರ್ತಾ ಇದೆ? ಐ ಆಮ್ ಗೆಟಿಂಗ್ 60 ಡಿಗ್ರಿ. ಸೊ ಒಂದು ವ್ಯಾಲ್ಯೂ ಬಂತು. ಸೊ ಎ ಇಸ್ ದ ವ್ಯಾಲ್ಯೂ ದಟ್ ಈಸ್ 60 ಡಿಗ್ರಿ ಬರ್ತದೆ. ಕರೆಕ್ಟಾ? ಸೊ ಒಂದು ವ್ಯಾಲ್ಯೂ ಬಂದ್ಬಿಡ್ತು. ಲೆಟ್ ಅಸ್ ರೈಟ್ ದಿಸ್ ಒನ್. ಇಲ್ಲಿ ಇನ್ನೂ ಒಂದು ಕಂಡೀಷನ್ ನೋಡಬೇಕು. ವಾಟ್ ಇಸ್ ದ ಅದರ್ ಕಂಡೀಷನ್ ದೇ ಹ್ಯಾವ್ ಗಿವನ್? ದ ಸ್ಮಾಲೆಸ್ಟ್ ಆ್ಯಂಗಲ್ ಈಸ್ ಹಾಫ್ ಆಫ್ ದ ಬಿಗ್ಗೆಸ್ಟ್ ಆ್ಯಂಗಲ್ ಅಂತ ಕೊಡ್ತಿದ್ದಾರೆ. ಅಂದರೆ ಎ ಮೈನಸ್ ಟಿ ಸ್ಮಾಲೆಸ್ಟ್ ಆದರೆ ಎ ಪ್ಲಸ್ ಟಿ ಬಿಗ್ಗೆಸ್ಟ್ ಆ್ಯಂಗಲ್ ಆಗುತ್ತೆ. ದ ಸ್ಮಾಲೆಸ್ಟ್ ಆ್ಯಂಗಲ್ ಈಸ್ ಹಾಫ್ ಆಫ್ ದಿ ಬಿಗ್ಗೆಸ್ಟ್. ಅಂದರೆ ಇಲ್ಲೊಂದು ಕಂಡೀಷನ್ ಬರ್ಕೊಬೇಕಾಗುತ್ತೆ ಸೆಕೆಂಡ್ ಈಕ್ವೇಷನ್ಗೆ. ಸ್ಮಾಲೆಸ್ಟ್ ಆ್ಯಂಗಲ್ ಈಸ್ half of the biggest angle. That means what? A minus D. A minus D is half ಅಂತ ಕೊಟ್ಟಿದ್ದಾರೆ. ಕರೆಕ್ಟಾ? ಸೊ half of the value A plus D. ಈ ಥರ ಬರ್ಕೋಬೇಕು. ಸೊ ಈಗ ಇದನ್ನು ಸಿಂಪ್ಲಿಫೈ ಮಾಡೋಣ. ಹೆಂಗೆ? ಈ 2 ಕ್ರಾಸ್ ಮಲ್ಟಿಪ್ಲೈ ಆದರೆ 2 ಇಂಟು ಎ ಮೈನಸ್ ಡಿ ಈಸ್ ಈಕ್ವಲ್ ಟು ಎ ಪ್ಲಸ್ ಡಿ ಅಂತ ಆಯಿತು. ಕರೆಕ್ಟಾ? ದಟ್ ಮೀನ್ಸ್ ವಾಟ್ ವಿ ಕ್ಯಾನ್ ರೈಟ್? 2 into a 2a minus 2 into d 2d is equal to ಏನಾಯಿತು? a plus d ಆಯಿತು. ಕರೆಕ್ಟಾ? ಸೊ ವಾಟ್ ಇಸ್ ದ ಈಕ್ವೇಷನ್ ವಿ ಆರ್ ಗೆಟಿಂಗ್ ಹಿಯರ್? ಸೊ ಇಲ್ಲಿ ಕ್ಲಿಯರ್ ಕಟ್ಟಾಗಿ ಅಬ್ಸರ್ವ್ ಮಾಡ್ಕೊಬೋದು ಏನೇನು ವ್ಯಾಲ್ಯೂ ಬರುತ್ತೆ ಅಂತೇಳಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ನಮಗೆ 2 ಇಂಟು ಎ ಮೈನಸ್ ಟಿ ಇಸ್ ಈಕ್ವಲ್ ಟು, ಇಲ್ಲಿ ನೀವು ನೋಡೋದಾದರೆ ಎ ಪ್ಲಸ್ ಟಿ ಇದೆ ನೋಡಿ. 2a, ಎ ಈ ಕಡೆ ತೊಗೋತೀರ ಅಂತ ಇಟ್ಕೊಳ್ಳಿ. ಸೊ 2a ಮೈನಸ್ ಎ ಆಗುತ್ತೆ. ಯಾವುದು? ಈ ಎನ ಈ ಕಡೆ ತೊಗೊಂಡಾಗ ಮೈನಸ್ ಎ. ಇಲ್ಲಿ ಡಿ ಇದೆ, ಈ 2d ಈ ಕಡೆ ತೊಗೋತೀನಿ, ಅವಾಗ ಏನಾಗುತ್ತೆ? ಪ್ಲಸ್ 2d ಆಗುತ್ತೆ, ಪ್ಲಸ್ ಡಿ ಆಗುತ್ತೆ. ಸೊ ಎಗೇನ್ ವಿಚ್ ಇಂಪ್ಲೈಸ್ ದಟ್ 2a ಮೈನಸ್ ಎ ಎಷ್ಟು? ಎ ಆಯಿತು. 2d ಪ್ಲಸ್ ಡಿ ಎಷ್ಟಾಯಿತು? 3d ಆಯಿತು. ಕರೆಕ್ಟಾ? ಈಗ ನನಗೆ ಎ ವ್ಯಾಲ್ಯೂ ಎಷ್ಟಿದೆ? 60 ಡಿಗ್ರಿ ಇದೆ. ಸೊ 60 ಈಸ್ ಈಕ್ವಲ್ ಟು 3 ಇಂಟು ಡಿ ಆಯಿತು. ದಟ್ ಮೀನ್ಸ್ ವಾಟ್? ಡಿ 3 1s are 3 2s are. ಸೊ ದ ವ್ಯಾಲ್ಯೂ ಆಫ್ ಡಿ ಎಷ್ಟು ಬಂತು? ದ ವ್ಯಾಲ್ಯೂ ಆಫ್ ಡಿ ಈಸ್ 20 ಡಿಗ್ರಿ. ಇದೆಲ್ಲ ಡಿಗ್ರೀಸಲ್ಲಿ ಮೆನ್ಷನ್ ಮಾಡಿರೋದ್ರಿಂದ ನಾನು ಡಿಗ್ರಿ ಸಿಂಬಲ್ ಆಗ್ತಾ ಇದ್ದೀನಿ. ಸೊ ಐ ಕ್ಯಾನ್ ರೈಟ್ ದ ಬಾಕ್ಸ್ ಫಾರ್ ದಿಸ್ ಒನ್. ಯಾಕಂದರೆ ನನಗೀಗ ಯು ಕ್ಯಾನ್ ಕ್ಲಿಯರ್ಲಿ ಅಬ್ಸರ್ವ್ ಇಯರ್, ಒಂದು ಎ ವ್ಯಾಲ್ಯೂ ಸಿಕ್ಕಿದೆ, ಅದರ್ ಒನ್ ಐ ಗಾಟ್ ದ ವ್ಯಾಲ್ಯೂ ಆಫ್ ಡಿ ಆಲ್ಸೋ. ಸೊ ಈಗ ನಾನೇನು ಬರೀಬೋದು? ರೈಟ್ ದ ಡಿಫರೆಂಟ್ ವ್ಯಾಲ್ಯೂಸ್. ದ ಫಸ್ಟ್ ಒನ್ ಇಸ್ ಹೌ ಮಚ್ ಐ ಗಾಟ್? ದ ಫಸ್ಟ್ ಒನ್ ಇಸ್ 60 ಬಂದಿದೆ. ಕರೆಕ್ಟಾ? ಸೊ ಇಲ್ಲಿ ನನಗಿರುವಂಥ ವ್ಯಾಲ್ಯೂಸ್ ಯಾವುದ್ಯಾವುದು? ಎ ಮೈನಸ್ ಡಿ, ಎ ಪ್ಲಸ್ ಡಿ. ಕರೆಕ್ಟಾ? ಎ ವ್ಯಾಲ್ಯೂ ಎಷ್ಟು ಬಂದಿದೆ? 60 ಬಂದಿದೆ. 60 ಮೈನಸ್ 20, ದಟ್ ಈಸ್ ವಾಟ್ ಯು ವಿಲ್ ಗೆಟ್? ಫಸ್ಟ್ ಒನ್ ಆ್ಯಸ್ 40 ಡಿಗ್ರಿ, 60 ಡಿಗ್ರಿ. ಅಗೇನ್ 60 ಪ್ಲಸ್ 20 ಐ ವಿಲ್ ಗೆಟ್ 80 ಡಿಗ್ರಿ. ಸೊ ದಿಸ್ ಈಸ್ ವಾಟ್ ಮೈ ರಿಕ್ವೈರ್ಡ್ ಆ್ಯಂಗಲ್ಸ್. ಅಂದರೆ ನನಗೆ ಬೇಕಾಗಿರುವಂತಹ ಆ್ಯಂಗಲ್ಸ್ ಅಂತ ಅರ್ಥ. ಓಕೆನಾ? ಸೊ ದಿಸ್ ಈಸ್ ಅಸ್ ರಿಕ್ವೈರ್ಡ್ ಸೊಲ್ಯೂಷನ್. ಲೆಟ್ ಅಸ್ ಗೋ ಫಾರ್ ನೆಕ್ಸ್ಟ್ ಪ್ರಾಬ್ಲಮ್.
ಸೊ ಇಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ನೋಡಬೇಕು. ಇದು ಒನ್ ಆಫ್ ದಿ ಎಕ್ಸಾಮಲ್ ಕೂಡ ಕೇಳಿರುವಂಥ ಕ್ವಶನ್ ಇದು. ಏನಪ್ಪ ಮೆನ್ಷನ್ ಮಾಡಿದ್ದಾರೆ, ದೇ ಹ್ಯಾವ್ ಮೆನ್ಷನ್ಡ್ ಇಯರ್ ದಟ್ ಈಸ್ ಇಫ್ ದ mth ಟರ್ಮ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ 1/n, nth ಟರ್ಮ್ ಇಸ್ 1/m, ದೆನ್ ಪ್ರೂವ್ ದಟ್ mnth ಟರ್ಮ್ ಇಸ್ 1. ಸೊ ತುಂಬ ಕೇರ್ಫುಲ್ಲಾಗಿ ನೀವು ಅಬ್ಸರ್ವ್ ಮಾಡ್ಕೊಬೇಕು. ಏನಪ್ಪ ಅಂತಂದರೆ ಫಸ್ಟ್ ಲೆಟ್ ಅಸ್ ರೈಟ್ ದಟ್ ಏನಂತ ಬರ್ಕೋಣ. ಫಸ್ಟು ಇಲ್ಲಿ ಹೇಳ್ತಾ ಇದ್ದಾರೆ ದ mth ಟರ್ಮ್ ಈಸ್ ಸಿ ಎ ಎಮ್ ಈಸ್ 1/n ಅಂತ. ಓಕೆನಾ? ಅದೇ ರೀತಿ ದ nth ಟರ್ಮ್ ಈಸ್ ಎ ಎನ್ ಈಸ್ 1/m ಅಂತೆ. Now what we have to find? We have to prove that mnth term is equal to 1 ಅಂತ ಪ್ರೂವ್ ಮಾಡಬೇಕು. ಓಕೆನಾ? ಸೊ ಫಸ್ಟ್ ಆಫ್ ಆಲ್ ನಾವೇನು ಮಾಡೋಣ, ಲೆಟ್ ಅಸ್ ರೈಟ್ ಡೌನ್ ದ ಫಾರ್ಮುಲಾ ಫಾರ್ ಎನ್ಗೆ ಫಾರ್ಮುಲಾ ಏನು, ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ದಿಸ್ ಇಸ್ ದ ಫಾರ್ಮುಲಾ ಫಾರ್ ಎನ್. ಕರೆಕ್ಟಾ? ಸೊ ಇಲ್ಲಿ ಕೊಟ್ಟಿರುವಂತಹ ಕಂಡೀಷನ್ ಪ್ರಕಾರ ಎ ಎಮ್ ಅಂತ ಹಾಕ್ಕೊಂಡಿದ್ದೆ ಆದರೆ ಎ ಎಮ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಎ ಪ್ಲಸ್ ಎಮ್ ಅಂದರೆ ಎಮ್ ಮೈನಸ್ 1 ಇಂಟು ಡಿ. But what is the mth term they have given? They have given it as 1/n is equal to a plus m minus 1 into d. So let us call this as equation number 1. Similarly, you can expect that the second one ಇದನ್ನು ಯೂಸ್ ಮಾಡ್ಕೊಂಡಿದ್ದೆ ಆದರೆ ನಮಗೇನು ಬರುತ್ತೆ, nth ಟರ್ಮ್. ಕರೆಕ್ಟಾ? ಹಾಗಾದರೆ ಇದೇನಾಗುತ್ತೆ, 1/m is equal to ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಯಾಕೆ, ಇಲ್ಲಿ nth ಟರ್ಮ್ ಇದೆ ಅದಕ್ಕೋಸ್ಕರ. ಸೊ ದಿಸ್ ಈಸ್ ಈಕ್ವೇಷನ್ ನಂಬರ್ 2. ಓಕೆನಾ? ಇವೆರಡು ಆದಮೇಲೆ ನಾವೇನು ಮಾಡ್ಬೋದಪ್ಪ ಅಂದರೆ ಯು ಕ್ಯಾನ್ ಸಬ್ಟ್ರಾಕ್ಟ್ ದಿಸ್ ಟು ಈಕ್ವೇಷನ್. ನೀವೇನನ್ನ ಈ ಎರಡು ಈಕ್ವೇಷನ್ನ ಸಬ್ಟ್ರಾಕ್ಟ್ ಮಾಡಿದ್ದೆ ಆದರೆ ಫ್ರಮ್ ಈಕ್ವೇಷನ್ ನಂಬರ್ 1 ಟು, ಸೊ ಫ್ರಮ್ ಈಕ್ವೇಷನ್ ನಂಬರ್ 1 ಮೈನಸ್ 2. ಯಾಕೆ ಸರ್ ಈ ಥರ ಮಾಡ್ತೀರಂದರೆ, ಸೊ ಟು ಗೆಟ್ ದ ಆನ್ಸರ್ ವಿ ಹ್ಯಾವ್ ಟು ಡೂ ಸಮ್ ಸ್ಟೆಪ್ಸ್. ಸೊ ಈ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಥರ, ಬಟ್ ಪ್ರಾಬ್ಲಮ್ಸ್ ಮಾಡ್ತಾ ಮಾಡ್ತಾ ನಿಮ್ಗೆ ರೂಢಿ ಆಗೋದ್ರಿಂದ ನೀವು ಡೈರೆಕ್ಟಾಗಿ ಮಾಡ್ತೀರಾ. ಸಬ್ಟ್ರಾಕ್ಟ್ ಮಾಡ್ತೀನಿ, ಫಸ್ಟ್ ಟರ್ಮಿಂದ ಸೆಕೆಂಡ್ ಟರ್ಮ್ನ ಸಬ್ಟ್ರಾಕ್ಟ್ ಮಾಡ್ತೀನಿ. ಅವಾಗೇನು ಬರುತ್ತೆ, 1/n ಮೈನಸ್ 1/m ನೋಡಿ ಈಸ್ ಈಕ್ವಲ್ ಟು ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಮಾಡಬೇಕು. ಚೆನ್ನಾಗಿ ನೆನಪಿರಲಿ, ಲೆಫ್ಟ್ ಹ್ಯಾಂಡ್ ಸೈಡ್ ಸಪ್ರೇಟ್ ಮಾಡಬೇಕು, ರೈಟ್ ಸೈಡ್ ಟರ್ಮ್ನ ರೈಟ್ ಸೈಡ್ ಸಪ್ರೇಟ್ ಮಾಡಬೇಕು. ಸೊ ಹಾಗಾದ್ರೆ ಇದೇನಾಗುತ್ತೆ, ಎ ಮೈನಸ್ ಎ 0 ಆಗುತ್ತೆ. ಇಲ್ಲಿ ನೋಡಿ ಇತ್ತು ಎರಡರಲ್ಲಿ ಡಿ ಕಾಮನ್ ಇದೆ, ಡಿ ಕಾಮನ್ ತೆಗೆದುಬಿಡ್ತೀನಿ. ಸೊ ಐ ವಿಲ್ ರೈಟ್ ದಿಸ್ ಒನ್. ನೋಡಿ ಎ ಮತ್ತು ಎ ಕ್ಯಾನ್ಸಲ್ ಆಗುತ್ತೆ, ಎರಡರಲ್ಲಿ ಡಿ ಮತ್ತು ಡಿ ಕಾಮನ್ ತೆಗಿತೀನಿ. ಡಿ ಕಾಮನ್ ತೆಗೆದ್ರೆ ಎಮ್ ಮೈನಸ್ 1 ಮೈನಸ್ ಆಫ್ ಎನ್ ಮೈನಸ್ 1 ಅಂತ ಆಯಿತು. ಕರೆಕ್ಟಾ? ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಏನಪ್ಪ ಅಂದರೆ ಇದಕ್ಕೆ ಎಲ್ಸಿಯಮ್ ತೊಗೋತೀನಿ. ಎಲ್ಸಿಯಮ್ ತೊಗೊಂಡಾಗ ಇದೇನಾಯಿತು, ಎಮ್ ಇಂಟು ಎನ್. ಸೊ ಎನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಮೇಲೆ ಎಮ್ ಮೈನಸ್ ಎನ್ ಇಸ್ ಈಕ್ವಲ್ ಟು ಡಿ ಇಂಟು ಇಲ್ಲಿ ಎಮ್ ಇದೆ, ಎಮ್ ಮೈನಸ್ 1 ಮೈನಸ್ ಎನ್ ಪ್ಲಸ್ 1 ಅಂದರೆ ಮೈನಸ್ 1 ಪ್ಲಸ್ 1 ಕ್ಯಾನ್ಸಲ್ ಆಯಿತು. ಸೊ ವಾಟ್ ಆರ್ ಯು ಗೆಟಿಂಗ್ ಹಿಯರ್, m minus n divided by mn is equal to d into, again you are getting m minus n. ಕರೆಕ್ಟಾ? ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಕೂಡ ನ್ಯೂಮರೇಟರಲ್ಲಿ ಎಮ್ ಎನ್ ಎಸ್ ಎನ್ ಇದೆ, ಇಲ್ಲೂ ಕೂಡ ಎಮ್ ಎನ್ ಎಸ್ ಇದೆ. ಸೊ ಎರಡು ಕ್ಯಾನ್ಸಲ್ ಆಗುತ್ತೆ. ಹಾಗಾದರೆ ವಾಟ್ ದ ರಿಕ್ವೈರ್ಡ್, ಐ ಆಮ್ ಗೆಟಿಂಗ್ ಡಿ ಐ ಆಮ್ ಗೆಟಿಂಗ್ ಇಟ್ ಆಸ್ 1/mn. ಸೊ ದಿಸ್ ಈಸ್ ವಾಟ್ ಐ ಗಾಟ್ ದ ವ್ಯಾಲ್ಯೂ ಆಫ್ ಡಿ. ಸೊ ಲೆಟ್ ಅಸ್ ಟೇಕ್ ದಿಸ್ ಒನ್ ಆಸ್ ಈಕ್ವೇಷನ್ ನಂಬರ್ 3. ಓಕೆನಾ? ಸೊ ಈಗ ಇಷ್ಟು ವ್ಯಾಲ್ಯೂ ನನಗೆ ಸಿಕ್ಕಿದೆ. ಈಗೇನಪ್ಪ ಮಾಡ್ಬೋದು, ಎ ವ್ಯಾಲ್ಯೂ, nth ವ್ಯಾಲ್ಯೂ ಗೊತ್ತು, mth ವ್ಯಾಲ್ಯೂ ಗೊತ್ತು, ಈ ಡಿ ವ್ಯಾಲ್ಯೂನ ನಾವು ಕೊಟ್ಟಿರುವಂತಹ ಈಕ್ವೇಷನ್ಸಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಅಥವಾ ನೀವೇನು ಮಾಡ್ಬೋದಪ್ಪ ಅಂತಂದರೆ ಐ ಕ್ಯಾನ್ ಮೇಕ್ ದಟ್ mnth ಟರ್ಮ್ನ ಬರ್ಕೊಬೋದು. ಕರೆಕ್ಟಾ? ಐ ಕ್ಯಾನ್ ರೈಟ್ ದಟ್ mnth ಟರ್ಮ್ನ ಡೈರೆಕ್ಟಾಗಿ ಬರ್ಕೊಳ್ಳೋಣ. mnth ಟರ್ಮ್ ಅಂದರೆ ಏನು ಸರ್? ಹಾಗಾದರೆ ಅಬ್ಸರ್ವ್ ಹಿಯರ್, mnth ಟರ್ಮ್ ಅಂದರೆ ನಮಗೆ ಎ ಎಮ್ ಎನ್ ಈಸ್ ಈಕ್ವಲ್ ಟು ಎ ಆಗುತ್ತೆ, ಪ್ಲಸ್ ಇಲ್ಲಿ ಎಮ್ ಎನ್ ಬರುತ್ತೆ, ಮೈನಸ್ 1 ಇಂಟು ಡಿ ಅಂತ ಬರುತ್ತೆ. ಸೊ ದಿಸ್ ಈಸ್ ವಾಟ್ mnth ಟರ್ಮ್. ಕರೆಕ್ಟಾ? ಬಟ್ ನಮ್ಗೆ ಈಗ ಇಲ್ಲಿ ರಿಕ್ವೈರ್ಮೆಂಟ್ ಏನು, ಐ ವಾಂಟ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಎ. ಡಿ ವ್ಯಾಲ್ಯೂ ಗೊತ್ತಿದೆ, ಈಗ ಎ ವ್ಯಾಲ್ಯೂ ಗೊತ್ತಿಲ್ಲ. ಹಾಗಾದ್ರೆ ಎ ವ್ಯಾಲ್ಯೂ ಹೆಂಗೆ ಕಂಡುಹಿಡಿಯೋದು? ಸೊ ಬೈ ಯೂಸಿಂಗ್ ದ 2 ಈಕ್ವೇಷನ್ಸ್. ಯಾವ್ಯಾವುದು? ದ ವ್ಯಾಲ್ಯೂ ಆಫ್ ಡಿ ಬಂದಿದೆಯಲ್ಲ, ಡಿನ ಒಂದು ಈಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡೋಣ. ಯಾವುದು ಸಬ್ಸ್ಟಿಟ್ಯೂಟ್ ಮಾಡೋಣ? ಫಸ್ಟ್ ಈಕ್ವೇಷನ್ ಏನಿದೆ ನಮಗೆ ಇಲ್ಲಿರುವಂಥದ್ದು ಫಸ್ಟ್ ಈಕ್ವೇಷನ್ನು ಇದು. ಇದಕ್ಕೇನು ಮಾಡೋಣ, ವಿಲ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ಡಿ. ಓಕೆನಾ? ಸೊ ಅವಾಗ ಏನು ಬರುತ್ತೆ ನೋಡಿ, 1/n ಹಂಗೆ ಇರುತ್ತೆ, ಈಸ್ ಈಕ್ವಲ್ ಟು ಆಯಿತು 1/n ಈಸ್ ಈಕ್ವಲ್ ಟು, ನಾನು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ, ಎ ಪ್ಲಸ್ ಎಮ್ ಮೈನಸ್ 1, ಡಿ ವ್ಯಾಲ್ಯೂ ಬಂದೆಷ್ಟಿದೆ, ಎಮ್ ಇಂಟು ಎನ್ ಇದೆ. ಕರೆಕ್ಟಾ?
ಸೊ ಈಗ ಇದನ್ನು ನೀವು ಸಿಂಪ್ಲಿಫೈ ಮಾಡಬೇಕಾಗತ್ತೆ. ಯಾವ ಥರ ಮಾಡ್ತೀರಾ ಅಂತ ನೋಡ್ಕೊಳ್ಳಿ. ಇಲ್ಲಿ ಏನು ಮಾಡ್ತೀನಿ, ಎ ವ್ಯಾಲ್ಯೂನ ಐ ವಿಲ್ ಶಿಫ್ಟ್, ಈ ಎಲ್ಲ ಇದು ಒಂದೇ ವ್ಯಾಲ್ಯೂ ಇಟ್ಕೊಂಡು ಇವೆರಡನ್ನೂ ಏನು ಮಾಡ್ತೀನಿ, ಐ ವಿಲ್ ಶಿಫ್ಟ್ ದಿಸ್ ಸೈಡ್. ಅವಾಗ ಏನಾಗುತ್ತೆ, 1/n ಹಂಗೆ ಇರುತ್ತೆ, ಮೈನಸ್ ಆಫ್ ಎಮ್ ಮೈನಸ್ 1 ಇಂಟು 1/mn ಈಸ್ ಈಕ್ವಲ್ ಟು ಎ ಆಯಿತು. ಈಗ ನಾನು ಏನು ಮಾಡಬೇಕು, ಮೇಯ್ನಾಗಿ ಇದನ್ನು ಸಿಂಪ್ಲಿಫೈ ಮಾಡಬೇಕು. ಹೆಂಗೆ ಸಿಂಪ್ಲಿಫೈ ಮಾಡ್ತೀರಾ, to get the value of a ವ್ಯಾಲ್ಯೂ ತೆಗೆಯಕ್ಕೆ ಯಾವ ರೀತಿ ಸಿಂಪ್ಲಿಫೈ ಮಾಡೋದಂತ ನೋಡ್ಕೊಳ್ಳಿ. ವೆರಿ ಸಿಂಪಲ್ ಥಿಂಗು. ಇಲ್ಲಿ ಎಮ್ ಎನ್ ಇದೆ, ಐ ಹ್ಯಾವ್ ಟು ಟೇಕ್ ದ ಸಿಂಪ್ಲಿಫಿಕೇಶನ್. ಸೊ ನಾನೇನ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ದೆ ಆದರೆ ನೋಡ್ಕೊಳ್ಳಿ, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ದೆ ಆದರೆ ಯಾವ ಥರ ವ್ಯಾಲ್ಯೂ ಆಫ್ ಎ ಬರುತ್ತೆ ಅಂತ. ಓಕೆನಾ, ಅಬ್ಸರ್ವ್ ಇಯರ್, ಇಲ್ಲಿ 1/n ಇದೆ, ಮೈನಸ್ ಈ ಟರ್ಮ್ನ ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀನಿ, ಅವಾಗೇನಾಗುತ್ತೆ m/mn ಆಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು, ಅವಾಗ ಮತ್ತೆ ನನಗೆ 1/mn ಬಂತು, ಈಸ್ ಈಕ್ವಲ್ ಟು ಎಕ್ಸ್. ನಾನೇನು ಮಾಡ್ತಾ ಇದ್ದೀನಿ, ವೆರಿ ಸಿಂಪಲ್, ಒಂದು ಸತಿ ಈ ಟರ್ಮ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿದೆ, ಅವಾಗ ಇದು ಬಂತು, ಈ 1 ಇದಕ್ಕೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ, ಅವಾಗ ಈ ವ್ಯಾಲ್ಯೂ ಬರ್ತದೆ. ಇಲ್ಲಿ ನೋಡ್ಬೋದು ನೀವು, ಎಮ್ ಕ್ಯಾನ್ಸಲ್ ಆಗುತ್ತೆ, ಇದು 1/n, ಇದು -1/n, ಸೊ ಈ ಎರಡು ಟರ್ಮ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಹಾಗಾದ್ರೆ ಉಳಿಯೋದೇನು ಸರ್ ನನಗೆ, ವಾಟ್ ಈಸ್ ದ ರಿಮೈನಿಂಗ್ ಥಿಂಗ್ ಹಿಯರ್, ಐ ಆಮ್ ಗೆಟಿಂಗ್ ಎ ಈಸ್ ಈಕ್ವಲ್ ಟು 1/mn ಉಳ್ಕೊಂಡು. ದಿಸ್ ಈಸ್ ವಾಟ್ ದ ವ್ಯಾಲ್ಯೂ ಆಫ್ ಎ ಐ ಗಾಟ್. ಸೊ ಒಂದು ಕಡೆ ಏನು ಮಾಡ್ಕೊಂಡಿದ್ದೀನಿ, ಡಿ ವ್ಯಾಲ್ಯೂ ಕಂಡುಹಿಡಿದಿದ್ದೀನಿ, ಇನ್ನೊಂದು ಕಡೆ ಏನು ಮಾಡಿದ್ದೀನಿ, ಎ ವ್ಯಾಲ್ಯೂ ಕಂಡುಹಿಡಿದಿದ್ದೀನಿ. ನೀವು ನೋಡ್ಬೋದು ಡಿ ವ್ಯಾಲ್ಯೂ ಕೂಡ 1/mn, ಎ ವ್ಯಾಲ್ಯೂ ಕೂಡ 1/mn ಇದೆ. ಬಟ್ ಐ ಹ್ಯಾವ್ ಕ್ಯಾಲ್ಕುಲೇಟೆಡ್ ಎ mnth ಟರ್ಮ್. ಅಬ್ಸರ್ವ್ ಹಿಯರ್, ದಿಸ್ ಈಸ್ ವಾಟ್ ಎ mnth ಟರ್ಮ್. ಇದರಲ್ಲಿ ಎ ಸಬ್ಸ್ಟಿಟ್ಯೂಟ್ ಮಾಡೋಣ ಮತ್ತು ಡಿ ಸಬ್ಸ್ಟಿಟ್ಯೂಟ್ ಮಾಡೋಣ, ಇವೆರಡು ಮಾಡಿದ್ದೆ ಆದರೆ ಯಾವುದರಲ್ಲಿ ಈಕ್ವೇಷನ್ ನಂಬರ್ ಮೆನ್ಷನ್ ಮಾಡಿಲ್ಲ. ಸೊ ತೊಂದರೆಯಲ್ಲಿ ಬರೀತೀನಿ, ನೋಡ್ಕೊಳ್ಳಿ. ವಾಟ್ ಈಸ್ ದಟ್ ಈಕ್ವೇಷನ್, ಎ mn ಈಸ್ ಈಕ್ವಲ್ ಟು ಎ ಪ್ಲಸ್ mn ಮೈನಸ್ 1 ಇಂಟು ಡಿ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎ, 1/mn ಪ್ಲಸ್ mn minus 1. What is the value of d? D value is again 1/mn. So now let us simplify. 1/mn. ಈ mn ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀನಿ, mn divided by mn plus into minus minus 1/mn. What I am getting here, mn cancel ಆಯಿತು, ಇದು ಪ್ಲಸ್ ಇದು ಮೈನಸ್ ಟರ್ಮ್ ಕ್ಯಾನ್ಸಲ್ ಆಯಿತು. ಸೊ mn/mn ಅಂದರೆ ಎಷ್ಟಾಯಿತು, 1 ಆಯಿತು. ದಿಸ್ ಈಸ್ ವಾಟ್ ಎ mnth ಟರ್ಮ್. ಸೊ ಹೆನ್ಸ್ ವಿ ಹ್ಯಾವ್ ಪ್ರೂವ್ಡ್, ಹೆನ್ಸ್ ಇಟ್ ಈಸ್ ಪ್ರೂವ್ಡ್ ಅಂತ ಕೂಡ ಬರೀಬೋದು. ಓಕೆನಾ, ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಆನ್ಸರ್. ಓಕೆ, ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ಇಲ್ಲಿ ಇದೇ ಥರ mn ಟರ್ಮ್ ಕಡೆನೇ ಕೊಟ್ಟಿದ್ದಾರೆ, ಇಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಏನಪ್ಪ ಅಂತಂದರೆ, ಯು ಕ್ಯಾನ್ ಕ್ಲಿಯರ್ಲಿ ಸಿ ಇಯರ್, ದ pth term of arithmetic progression is a, qth term is b, rth term is c. Prove that a into q minus r, b into r minus p, r into c into p minus q is equal to 0. ಅಂದರೆ ಕರೆಕ್ಟಾಗಿ ಈಕ್ವೇಷನ್ಸ್ ಬರ್ಕೊಂಡ್ರೆ ನಿಮಗೆ ತುಂಬ ಈಸಿ ಆಗುತ್ತೆ. ಇದು ಫಸ್ಟ್ ಈಕ್ವೇಷನ್ಸ್ನ ನೀಟಾಗಿ ಬರ್ಕೊಬೇಕು, ಅದಾದಮೇಲೆ ಏನು ಮಾಡಬೇಕು, ಸಿಂಪ್ಲಿಫಿಕೇಶನ್ ಮಾಡಬೇಕು. ಸೊ ಲೆಟ್ ಅಸ್ ಸ್ಟಾರ್ಟ್ ದ ಸೊಲ್ಯೂಷನ್ ಫಾರ್ ದಿಸ್ ಒನ್. ಹೆಂಗೆ, ದ pth ಟರ್ಮ್ ಅಂತ ಕೊಟ್ಟಿದ್ದಾರೆ, ಅಂದರೆ ಎ ಪಿ. pth ಟರ್ಮ್ ಇಸ್ ಎಷ್ಟು, ದಟ್ ಈಸ್ ಎ, ದಿಸ್ ಈಸ್ ದ ಒನ್ ವ್ಯಾಲ್ಯೂ. ಅಂದರೆ ಇದು ಹೆಂಗೆ ಬರ್ಕೊಬೋದು, ಎ ಪಿ ಅಂದರೆ ಏನಂತ ಅರ್ಥ, ಎ ಪ್ಲಸ್ ಪಿ ಮೈನಸ್ 1 ಇಂಟು ಡಿ ಅಂತ ಅರ್ಥ. ಕರೆಕ್ಟಾ? ದಟ್ ಮೀನ್ಸ್ ವಾಟ್, ದಿಸ್ ವ್ಯಾಲ್ಯೂ ಎ ಪಿ ಅವರೇ ಕೊಟ್ಟಿದ್ದಾರೆ ಅಂತ ಕೊಟ್ಟಿದ್ದಾರೆ, ಎ ಅಂತ ಕೊಟ್ಟಿದ್ದಾರೆ. ಎ ಈಸ್ ಈಕ್ವಲ್ ಟು ಎ ಪ್ಲಸ್ ಪಿ ಮೈನಸ್ 1 ಇಂಟು ಡಿ, ಈಕ್ವೇಷನ್ ನಂಬರ್ 1. ಅದೇ ರೀತಿಯಾಗಿ ಸೆಕೆಂಡ್ ಒನ್ ಬಿ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಬಿ ಈಸ್ ಈಕ್ವಲ್ ಟು ಏನಾಗುತ್ತೆ, ಎ ಪ್ಲಸ್ ಕ್ಯೂ ಮೈನಸ್ 1 ಇಂಟು ಡಿ, ಈಕ್ವೇಷನ್ ನಂಬರ್ 2. ಅದೇ ರೀತಿಯಾಗಿ ಸಿ ಈಸ್ ಈಕ್ವಲ್ ಟು ಎ ಪ್ಲಸ್ ಆರ್ ಮೈನಸ್ 1 ಇಂಟು ಡಿ, ದಿಸ್ ಈಸ್ ಈಕ್ವೇಷನ್ ನಂಬರ್ 3. ಸೊ ಈಗ ನಮಗೆ ಅವ್ರು ಕೇಳ್ತಾ ಇರುವಂಥದ್ದೇನು,
ದೆನ್ ಪ್ರೂವ್ ದಟ್ ಎ ಇಂಟು ಅಂದರೆ ಇಲ್ಲಿ ಸಂವಾಟ್ ಮಲ್ಟಿಪ್ಲಿಕೇಶನ್ಸ್ ಇದ್ದಾವೆ. ಈ ಟರ್ಮ್ ಬರೋಕ್ಕೆ ನಾವೇನೇನು ಮಾಡಬೇಕು ನೋಡಿ, ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ವಾಟ್ ಯುವರ್ ಅಬ್ಸರ್ವಿಂಗ್, ಎ ಇಂಟು ಕ್ಯೂ ಮೈನಸ್ ಆರ್ ಅಂತ ಇದೆ, ಕರೆಕ್ಟಾ? ಸೊ ಇದು ನೀವು ಕರೆಕ್ಟಾಗಿ ನೋಡಿ, ಎ ಇಂಟು ಕ್ಯೂ ಮೈನಸ್ ಆರ್, ಬಿ ಇಂಟು ಆರ್ ಮೈನಸ್ ಪಿ, ಸಿ ಇಂಟು ಪಿ ಮೈನಸ್ ಕ್ಯೂ ಇದೆ. ಅಂದರೆ ಈ ಟರ್ಮ್ನ ಡಿಪೆಂಡ್ ಮೇಲೆ ನಾವೀಗ ಕೆಲವೊಂದು ಟರ್ಮ್ನ ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕು. ಹೆಂಗೆ ಮಲ್ಟಿಪ್ಲೈ ಮಾಡ್ತೀರಾ? ಸೊ ಇಲ್ಲಿ ಒಂದು ಕೆಲಸ ಮಾಡೋಣ. ಈಕ್ವೇಷನ್ 1 ಏನಿದೆ, ನನಗೆ ಎ ಇದೆ, ಅದಕ್ಕೆ ಏನು ಮಲ್ಟಿಪ್ಲೈ ಮಾಡೋಣ? ಕ್ಯೂ ಮೈನಸ್ ಆರ್ನ ಮಲ್ಟಿಪ್ಲೈ ಮಾಡೋಣ. ಸೊ ಯು ಕ್ಯಾನ್ ಅಬ್ಸರ್ವ್ ಇಯರ್ ಏನಪ್ಪ ಅಂದರೆ ನೋಡಿ, ಈ ಒಂದು ಟರ್ಮಲ್ಲಿ ಎ ಪಕ್ಕ ಏನು ಬೇಕು? ಕ್ಯೂ ಮೈನಸ್ ಆರ್ ಬೇಕು. ಈ ಒಂದು ಟರ್ಮಲ್ಲಿ ಬಿ ಪಕ್ಕ ಏನು ಬೇಕು? ನನಗೆ ಆರ್ ಮೈನಸ್ ಪಿ ಬೇಕು. ಈ ಒಂದು ಟರ್ಮಲ್ಲಿ ಸಿ ಪಕ್ಕ ಏನು ಬೇಕು? ಪಿ ಮೈನಸ್ ಕ್ಯೂ ಬೇಕು. ಅದಕ್ಕೆ ಏನು ಮಾಡ್ತೀನಿ, ಇಲ್ಲಿ ಐ ವಿಲ್ ರೈಟ್ ದಟ್ ಏನಂತ, ಮಲ್ಟಿಪ್ಲೈ ಈಕ್ವೇಷನ್ ನಂಬರ್ 1 ಬೈ ಏನಿಂದ ಮಲ್ಟಿಪ್ಲೈ ಮಾಡೋಣ? ವಿಲ್ ಮಲ್ಟಿಪ್ಲೈ ಬೈ ಕ್ಯೂ ಮೈನಸ್ ಆರ್. ಸೆಕೆಂಡ್ ಈಕ್ವೇಷನ್ ಬೈ ಯಾವುದನ್ನು ಮಾಡೋಣ? ದಟ್ ಈಸ್ ನನಗೆ ಏನು ಬೇಕಾಗಿದೆ? ದಟ್ ಈಸ್ ಆರ್ ಮೈನಸ್ ಪಿ. ಸೊ ಮಲ್ಟಿಪ್ಲೈ ಬೈ ಆರ್ ಮೈನಸ್ ಪಿ. ಆ್ಯಂಡ್ ಈಕ್ವೇಷನ್ 3 ಬೈ ಯಾವುದರಿಂದ ಮಲ್ಟಿಪ್ಲೈ ಮಾಡೋಣ? ದಟ್ ಈಸ್ ಥರ್ಡ್ ಈಕ್ವೇಷನ್ನ ಪಿ ಮೈನಸ್ ಕ್ಯೂ ಇಂದ ಮಲ್ಟಿಪ್ಲೈ ಮಾಡೋಣ. ಸೊ ಹಾಗಾಗಿ ಏನು ಸಿಗುತ್ತೆ ನೋಡಿ. ಸೊ ಲೆಫ್ಟ್ ಸೈಡಲ್ಲಿ ತುಂಬ ದೊಡ್ಡದಾಗಿ ಬರ್ತೈತೆ, ಎ ಇಂಟು ಫಸ್ಟ್ ಒನ್ ಕ್ಯೂ ಮೈನಸ್ ಆರ್. ಅದೇ ರೀತಿ ಬಲಗಡೆ ಹೋದರೆ ಅದು ಕೂಡ ಮಲ್ಟಿಪ್ಲೈ ಮಾಡಬೇಕು, ಅದನ್ನು ಲೇಟರ್ ಆನ್ ಬರಿತೀನಿ ನಾನು. ಸೊ ಸದ್ಯಕ್ಕೆ ಲೆಫ್ಟ್ ಸೈಡೆಲ್ಲ ಬರ್ಕೊತಾ ಬರ್ತೀನಿ, ಸ್ವಲ್ಪ ದೊಡ್ಡದಾಗುತ್ತೆ ಅದಕ್ಕೋಸ್ಕರ. ಪ್ಲಸ್ ಬಿ ಟರ್ಮ್ ಏನಿಂದ ಮಲ್ಟಿಪ್ಲೈ ಮಾಡ್ತೀನಿ? ಬಿ ಐ ವಿಲ್ ಮಲ್ಟಿಪ್ಲೈ ಬೈ ಆರ್ ಮೈನಸ್ ಪಿ, ಪ್ಲಸ್ ಸಿ ಐ ವಿಲ್ ಮಲ್ಟಿಪ್ಲೈ ಬೈ ಪಿ ಮೈನಸ್ ಕ್ಯೂ. ಇದೆಲ್ಲ ಮಾಡಿದಾಗ ಬಲಗಡೆ ಕೂಡ ಮಲ್ಟಿಪ್ಲೈ ಮಾಡಬೇಕಲ್ವಾ? ಸೊ ಇವೆಲ್ಲ ಮಾಡಿದಾಗ ಫಸ್ಟ್ ಟರ್ಮ್ಸ್ ಎಲ್ಲ ಬಂದಾಗ ಏನಾಗುತ್ತೆ? ಯು ಕ್ಯಾನ್ ಕ್ಲಿಯರ್ಲಿ ಸಿ ದಟ್ ಒನ್ ಎ ಅನ್ನೋದು ಒಂದು ಕಾಮನ್ ಆಗಿ ಬರ್ತಾ ಹೋಗ್ತಾ ಇರುತ್ತೆ, ಕರೆಕ್ಟಾ? ನೋಡಿ ಇಲ್ಲಿ ಎ ಇಂಟು ಪಿ ಮೈನಸ್ 1 ಇಂಟು ಡಿ ಅಂತ ಇದೆ, ಕರೆಕ್ಟಾ? ಅದೇ ರೀತಿಯಾಗಿ ಬಲಗಡೆ ನೋಡ್ಬೋದು, ಕ್ಯೂ ಮೈನಸ್ 1 ಇಂಟು ಡಿ, ಆರ್ ಮೈನಸ್ 1 ಇಂಟು ಡಿ. ಈಗ ಬಲಗಡೆ ಟರ್ಮ್ಗಳು ಕೂಡ ನಾವೇನು ಮಾಡಬೇಕು? ಮಲ್ಟಿಪ್ಲೈ ಮಾಡಬೇಕು. ಯಾವ ಥರ ಮಲ್ಟಿಪ್ಲೈ ಮಾಡ್ತೀರಾ? ನಾವು ಅಬ್ಸರ್ವ್ ಇಯರ್ ಆನ್ ಮಲ್ಟಿಪ್ಲೈಯಿಂಗ್ ದಿಸ್ ಒನ್ ವಾಟ್ ಯು ಆರ್ ಗೋಯಿಂಗ್ ಟು ಗೆಟ್. ಸೊ ನಾವು ಕಂಡುಹಿಡಿಬೇಕಾದ್ರೆ ಈ ಟರ್ಮೇ ಅಲ್ವಾ? ಅದಕ್ಕೆ ಈಗ ನಾವು ಬಲಗಡೆ ಟರ್ಮ್ನ ಸಿಂಪ್ಲಿಫೈ ಮಾಡೋದೇ ದೊಡ್ಡದಾಗಿರುವಂಥ ಇಂಪಾರ್ಟೆಂಟ್ ಕೆಲಸ ಆಗಿರುತ್ತೆ. ದಟ್ ಮೀನ್ಸ್ ವಾಟ್? ಫಸ್ಟ್ ಟರ್ಮ್ ಎ ಇಂಟು ಕ್ಯೂ ಮೈನಸ್ ಆರ್ ಬರುತ್ತೆ. ಸೊ ಯಾವಾಗ ನೀವು ಲೆಫ್ಟಲ್ಲಿ ಮಲ್ಟಿಪ್ಲೈ ಮಾಡ್ತೀರೋ ರೈಟಲ್ಲಿ ಕೂಡ ಮಲ್ಟಿಪ್ಲೈ ಮಾಡಲೇಬೇಕು. ನೋಡಿ ಈಗ ಫಸ್ಟ್ ಟರ್ಮ್ ಏನಿದೆ, ಫಾರ್ ದಿಸ್ ಒನ್ ಏನು ಮಲ್ಟಿಪ್ಲೈ ಆಗುತ್ತೆ? ನಮ್ಗೆ ಮಲ್ಟಿಪ್ಲೈ ಆಗೋದು ಮತ್ತೆ ಕ್ಯೂ ಮೈನಸ್ ಆರ್, ಕರೆಕ್ಟಾ? ಎ ಇಂಟು ಕ್ಯೂ ಮೈನಸ್ ಆರ್ ಮಲ್ಟಿಪ್ಲೈ ಆಗುತ್ತೆ. ಸೆಕೆಂಡ್ ಒನ್ನಲ್ಲಿ ಎ ಇಂಟು ಆರ್ ಮೈನಸ್ ಪಿ ಮಲ್ಟಿಪ್ಲೈ ಆಗುತ್ತೆ. ಥರ್ಡ್ ಒನ್ನಲ್ಲಿ ಎ ಇಂಟು ಪಿ ಮೈನಸ್ ಕ್ಯೂ ಮಲ್ಟಿಪ್ಲೈ ಆಗುತ್ತೆ. ಪ್ಲಸ್ ಈಗಿರುವಂತಹ ಡಿ ಟರ್ಮ್ಸ್ ನೋಡಿ, ಈ ಡಿ ಟರ್ಮ್ಗೆ ಚೆಕ್ ಮಾಡಿದಾಗ ಅಲ್ಲೂ ಕೂಡ ಮಲ್ಟಿಪ್ಲೈ ಆಗುತ್ತೆ. ಈ ಮೂರಲ್ಲೂ ಡಿ ಕಾಮನ್ ತೆಗೆದುಬಿಡ್ತೀನಿ. ಫಸ್ಟ್ ಒನ್ಗೆ ಬಂದ್ಬಿಟ್ಟು ಏನು ಮಲ್ಟಿಪ್ಲೈ ಆಗುತ್ತೆ? ಕ್ಯೂ ಮೈನಸ್ ಆರ್ ಇಂಟು ಪಿ ಮೈನಸ್ 1 ಪ್ಲಸ್ ಡಿ ಇಂಟು ಅಗೇನ್ ಏನು ಮಲ್ಟಿಪ್ಲೈ ಮಾಡ್ತೀನಿ? ಎರಡನೇ ಟರ್ಮ್ಗೆ ಆರ್ ಮೈನಸ್ ಪಿ ಇಂಟು ಕ್ಯೂ ಮೈನಸ್ 1. ಲಾಸ್ಟ್ ಟರ್ಮ್ಗೆ ಏನು ಮಾಡ್ತೀನಿ? ಅಗೇನ್ ಪ್ಲಸ್, ಇಲ್ಲಿ ಬೇಕಾದ್ರೆ ಡಿ ಡೈರೆಕ್ಟಾಗಿ ಕಾಮನ್ ತೆಗೆದುಬಿಡೋಣ. ಇದಕ್ಕೆ ದೊಡ್ಡ ಬ್ರ್ಯಾಕೆಟ್ ಹಾಕ್ಬಿಡ್ತೀನಿ. ಪ್ಲಸ್ ಥರ್ಡ್ ಟರ್ಮ್ಗೆ ಏನು ಮಲ್ಟಿಪ್ಲೈ ಮಾಡ್ತಾ ಇರೋದು ನಾನು? ಪಿ ಮೈನಸ್ ಕ್ಯೂ, ಪಿ ಮೈನಸ್ ಕ್ಯೂ ಇಂಟು ಆರ್ ಮೈನಸ್ 1. ಸೊ ಇಷ್ಟು ಇರುತ್ತೆ. ಈಗ ಬಲಗಡೆ ಟರ್ಮ್ನ ಸಿಂಪ್ಲಿಫೈ ಮಾಡೋಣ. ನೋಡ್ತಾ ಇದ್ರೆ ಇದೆಲ್ಲದರಲ್ಲೂ ಎ ಕಾಮನ್ ಇದೆ. ಎ ಕಾಮನ್ ತೆಗೆದ್ರೆ ಕ್ಯೂ ಮೈನಸ್ ಆರ್ ಪ್ಲಸ್ ಆರ್ ಮೈನಸ್ ಪಿ ಪ್ಲಸ್ ಪಿ ಮೈನಸ್ ಕ್ಯೂ ಆಯಿತು, ಕರೆಕ್ಟಾ? ಇನ್ನು ಈ ಡಿ ಕಾಮನ್ ತೆಗೆದಿರೋ ಟರ್ಮ್ಸಲ್ಲಿ ಇವನ್ನ ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕು. ನೋಡಿ, ಕ್ಯೂ ಪಿ ಮೈನಸ್ ಕ್ಯೂ ಮೈನಸ್ ಆರ್ ಪಿ, ನೋಡಿ ಕ್ಯೂ ಇಂಟು ಪಿ, ಕ್ಯೂ ಇಂಟು 1 ಮೈನಸ್ 1 ಮೈನಸ್ ಆರ್ ಪಿ ಮತ್ತು ಪ್ಲಸ್ ಆರ್, ಅಗೇನ್ ಪ್ಲಸ್ ಆರ್ ಕ್ಯೂ ಮೈನಸ್ ಆರ್ ಮೈನಸ್ ಪಿ ಕ್ಯೂ ಪ್ಲಸ್ ಪಿ, ಅಗೇನ್ ಪ್ಲಸ್ ಪಿ ಆರ್ ಮೈನಸ್ ಪಿ ಮೈನಸ್ ಕ್ಯೂ ಆರ್ ಪ್ಲಸ್ ಕ್ಯೂ. ಸೊ ಇಲ್ಲಿ ಅಬ್ಸರ್ವ್ ಮಾಡಿದಾಗ ಎಲ್ಲ ಟರ್ಮ್ಸ್ ಏನಾಗ್ಬಿಡುತ್ತೆ? ಕ್ಯಾನ್ಸಲ್ ಆಗುತ್ತೆ. ನೋಡಿ, ಪ್ಲಸ್ ಕ್ಯೂ ಮೈನಸ್ ಕ್ಯೂ ಪ್ಲಸ್ ಪಿ ಮೈನಸ್ ಪಿ ಪ್ಲಸ್ ಆರ್ ಮೈನಸ್ ಆರ್. ಈ ಕ್ಯೂ ಪಿಗೆ ಎಲ್ಲೊಂದು ಮೈನಸ್ ಕ್ಯೂ ಪಿ ಇರುತ್ತೆ ನೋಡಿ, ಮೈನಸ್ ಪಿ ಕ್ಯೂ ಇದೆ. ಮೈನಸ್ ಕ್ಯೂಗೆ ಪ್ಲಸ್ ಕ್ಯೂ ಇದೆ. ಮೈನಸ್ ಆರ್ ಪಿಗೆ ಪ್ಲಸ್ ಪಿ ಆರ್ ಇದೆ. ಮೈನಸ್ ಆರ್ಗೆ ಸಮ್ವೇರ್ ಪ್ಲಸ್ ಮೈನಸ್ ಆರ್ ಇದೆ. ಆರ್ ಕ್ಯೂಗೆ ಕ್ಯೂ ಆರ್ ಇದೆ. ಪಿಗೆ ಪಿ ಇದೆ. ದಟ್ ಮೀನ್ಸ್ ವಾಟ್ ಆರ್ ಯು ಗೆಟಿಂಗ್?
ಎಲ್ಲ ಟರ್ಮ್ಸು ರೈಟ್ ಸೈಡ್ ಏನಾಯಿತು 0 ಆಗೋಯ್ತು. ಸೊ ರೈಟ್ ಸೈಡ್ ಟರ್ಮ್ಸ್ ಏನಾಗುತ್ತೆ, ಎಲ್ಲ ಟರ್ಮ್ಸು 0 ಆಗಿಬಿಡುತ್ತೆ. ಹಾಗಾದರೆ ನನಗೆ ಲೆಫ್ಟಲ್ಲಿ ಬರ್ಕೊಂಡಿರುವಂಥದ್ದೇನೋ ಮಲ್ಟಿಪ್ಲೈ ಮಾಡ್ತಾರಂಥ ಟರ್ಮ್ಸು ಇದು ಕರೆಕ್ಟಾ? ಈ ಟರ್ಮ್ಸು ನನಗೆ ಫೈನಲ್ ಆಗಿ ದೇರ್ ಫೋರ್ ಆರ್ ಎಚ್ ಎಸ್ 0 ಆದರೆ ನನಗೆ ಉಳಿಯುವಂತಹ ಲೆಫ್ಟ್ ಹ್ಯಾಂಡ್ ಸೈಡ್ ವ್ಯಾಲ್ಯೂಸ್ ಏನು, ಎ ಇಂಟು ಕ್ಯೂ ಮೈನಸ್ ಆರ್ ಪ್ಲಸ್ ಬಿ ಇಂಟು ಆರ್ ಮೈನಸ್ ಪಿ ಪ್ಲಸ್ again c into p minus q is equal to 0. So finally we have proved that this is the value what we wanted. ನಮಗೆ ಅದೇ ಆನ್ಸರ್ ಕೂಡ ಸಿಕ್ಕಿದೆ. ಓಕೆನಾ? ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಆನ್ಸರ್. ಲೆಟ್ ಅಸ್ ಸಾಲ್ವ್ ದ ಲಾಸ್ಟ್ ಪ್ರಾಬ್ಲಮ್ ಆಫ್ ದಿಸ್ ಒನ್. ಇದು ಸಾಲ್ವ್ ಮಾಡಿದ್ರೆ ನಿಮಗೆ 3 ಮಾರ್ಕ್ಸ್ನ ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಮಾಡ್ದಂಗೆ ಆಗ್ಬಿಡುತ್ತೆ. ಓಕೆ, ಅಬ್ಸರ್ವ್ ಹಿಯರ್ ದ ಸಮ್ ಆಫ್ ದ ಫಸ್ಟ್ 9 ಟರ್ಮ್ಸ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ 144. The 9th term is 28. Find the first term and common difference of the arithmetic progression. The sum of the first 9 terms of arithmetic progression ಅಂತ ಕೊಟ್ಟಿದ್ದಾರೆ. ಕರೆಕ್ಟಾ? 144 and its 9th term is 28 ಅಂತ ಕೊಟ್ಟಿದ್ದಾರೆ. ಸೊ ತುಂಬ ಕೇರ್ಫುಲ್ ಆಗಿ ನೋಡ್ಕೊಬೇಕು. ಏನೇನು ಈಕ್ವೇಷನ್ಸ್ ಬರ್ಕೊಬೇಕು ಇಲ್ಲಿ ನಮಗೆ ಫಸ್ಟ್ ಆಫ್ ಆಲು ಅದು ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಸಮ್ ಆಫ್ ದಿ ಫಸ್ಟ್ 9th term ಅಂತ ಕೊಟ್ಟಾಗ ಸೊ ನಾವೇನು ಮಾಡಬೇಕು, ಸೊಲ್ಯೂಷನ್ ಶುರು ಮಾಡೋಣ. Sum of the first 9 terms, that is S9, is equal to ಎಷ್ಟು ಕೊಟ್ಟಿದ್ದಾರೆ, they have given as 144 and the 9th term is, that is 9th term. 9th term ಅಂದ್ರೆ ಏನು, A9 is equal to how much, 28. This is the second equation. Then find the A value and D value. So this is the question mark. Agar first time ಮಾಡೋಣ, we have to write one equation. ಯಾವ equation ಬರ್ಕೊಳ್ಳೋಣ, now we'll write that sum of the terms ಗೊತ್ತಿದೆ ನನಗೆ. Sn is equal to ಫಾರ್ಮುಲಾ ಏನು, n by 2 2a plus n minus 1 into d. ಕರೆಕ್ಟಾ? ಹಾಗಾದರೆ S9 ಅಂತಂದರೆ ಫಸ್ಟ್ 9 ಟರ್ಮ್ಸ್ ಅಂತಂದರೆ S9 is equal to ಏನು ಬಂತೈತೆ, 9 by 2 2a plus 9 minus 1 ಅಂದರೆ 8d. ಕರೆಕ್ಟಾ? S9 ಕೊಟ್ಟಿದ್ದಾರೆ ಎಷ್ಟು, 144 ಕೊಟ್ಟಿದ್ದಾರೆ. ಕರೆಕ್ಟಾ? ದಟ್ ಈಸ್ ವಾಟ್ ವಿ ಆರ್ ಗೆಟಿಂಗ್ ದ ವ್ಯಾಲ್ಯೂ. ಇಲ್ಲಿ ಬೇಕಾದ್ರೆ ನೀವು 2 ಕಾಮನ್ ತೆಗಿದ್ರೆ ಏನು ಉಳಿಯುತ್ತೆ ನೋಡಿ, ಎ ಪ್ಲಸ್ 4d ಉಳಿಯುತ್ತೆ. ಕರೆಕ್ಟಾ? 2 ಕ್ಯಾನ್ಸಲ್ ಆಗುತ್ತೆ. ಸೊ 9ಇಂದ ಸಿಂಪ್ಲಿಫೈ ಮಾಡೋಕ್ಕಾಗತ್ತಾ, 9ಇಂದ ನೋಡಿ ಸಿಂಪ್ಲಿಫೈ ಮಾಡ್ಬೋದು. ಎಷ್ಟಿದೆ, 9 2s 9 1s 9 ಹಾಕೋತೀರಾ, ಎಷ್ಟು ಉಳಿತು, ಯು ಆರ್ ಗೆಟಿಂಗ್ ದ ವ್ಯಾಲ್ಯೂ ದಟ್ ಈಸ್ 5 54 9 6 that is 16 9s. ಹಾಗಾದರೆ one of the equation what I am getting, a plus 4d is equal to 16. This is the one equation. This is the one equation. Let us solve the next equation ಬೇಕು ನನಗೆ. ನೆಕ್ಸ್ಟ್ ಈಕ್ವೇಷನ್ ಅವರೇ ಕೊಟ್ಟಿದ್ದಾರೆ ಏನಂತ, they have given a9. a9 ಅಂತ ನಿಮಗೆ ಗೊತ್ತಿದೆ, ಏನಂತ ಬರ್ಕೊಬೇಕು, I can write that a plus 8d is equal to 28. This is our second equation. ಸೊ ಈಕ್ವೇಷನ್ ನಂಬರ್ 1, ಈಕ್ವೇಷನ್ ನಂಬರ್ 2. ಸೊ ಡೈರೆಕ್ಟಾಗಿ ಸಾಲ್ವ್ ಮಾಡೋದಾದರೆ ಐ ಕ್ಯಾನ್ ಸಬ್ಟ್ರಾಕ್ಟ್ ದಿಸ್ ಒನ್, ಹಿಂಗೆ ಡೈರೆಕ್ಟಾಗಿ ಸಬ್ಟ್ರಾಕ್ಟ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಈ ಕಡೆ ಹಾಕ್ಬಿಟ್ಟು ಎ ಕ್ಯಾನ್ಸಲ್ ಆಗುತ್ತೆ, ಮೈನಸ್ 4d ಇಸ್ ಈಕ್ವಲ್ ಟು 16 ಮೈನಸ್ 28. 28 ಅಂದರೆ ಎಷ್ಟಾಯಿತು, 12 ಬರುತ್ತೆ. ಕರೆಕ್ಟಾಗಿ ಯು ಆರ್ ಗೆಟಿಂಗ್ ಮೈನಸ್ 12. ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ, ಡಿ ಇಸ್ ಈಕ್ವಲ್ ಟು 4 3 is 12. ಸೊ ಐ ಆಮ್ ಗೆಟಿಂಗ್ ದ ವ್ಯಾಲ್ಯೂ ಆಫ್ ಡಿ ಆಸ್ ಹೌ ಮಚ್, 4. ಸೊ ನನಗೆ ಎ ವ್ಯಾಲ್ಯೂ ಬೇಕು, ಸಬ್ಸ್ಟಿಟ್ಯೂಟ್ ಇನ್ ಎನಿ ಆಫ್ ದ ಒನ್ ಈಕ್ವೇಷನ್, ದಟ್ ಈಸ್ ಎ ಪ್ಲಸ್ 4 into 3 is equal to 16, which implies ಎ ಪ್ಲಸ್ 4 3 ಎಷ್ಟಿದೆ, 12 is equal to 16. ಹಾಗಾದರೆ ನನಗೆ ಬೇಕಾಗಿರೋದು ದ ವ್ಯಾಲ್ಯೂ ಆಫ್ ಎ is equal to how much, 16 minus 12, that is 4. So I got the value of ಎ. ಸೊ ನನಗೆ ಎ ವ್ಯಾಲ್ಯೂ ಸಿಕ್ಕಿದೆ, ಅದೇ ರೀತಿ ಡಿ ವ್ಯಾಲ್ಯೂ ಕೂಡ ಸಿಕ್ಕಿದೆ. ದೇರ್ ಫೋರ್ ವಾಟ್ ಎಲ್ಸ್ ಐ ಕ್ಯಾನ್ ರೈಟ್, ಎ ವ್ಯಾಲ್ಯೂ ಸಿಕ್ತು ಮತ್ತು ಡಿ ವ್ಯಾಲ್ಯೂ ಸಿಕ್ತು. ನಿಮಗೆ ಅವ್ರು ಕೇಳಿರೋದು ಫಸ್ಟ್ ಆ್ಯಂಡ್ ಕಾಮನ್ ಡಿಫ್ರೆನ್ಸು, ಅಲ್ಲಿಗೆ ಕಂಪ್ಲೀಟ್ ಪ್ರಾಬ್ಲಮು ಸಾಲ್ವ್ ಆಗುತ್ತೆ. ಸೊ ದಿಸ್ ಈಸ್ ವಾಟ್ ದ ಲಾಸ್ಟ್ ಒನ್ ಆಫ್ ದ ಕ್ವಶನ್ ವಿಚ್ ಈಸ್ ಫಾರ್ 3 marks ಕ್ವಶನ್. ಆಲ್ಮೋಸ್ಟ್ ನಾವು ಇಲ್ಲಿಗೆ ಒಂದು 3 ವಿಡಿಯೋದಲ್ಲಿ ಎಲ್ಲ 3 marks ಕ್ವಶನ್ ಸಾಲ್ವ್ ಮಾಡಿದ್ದೀರಿ. ಸೊ ಇಷ್ಟು ನೋಡಿಕೊಂಡ್ರೆ ಸಾಕು, ನಿಮಗೆ ಮೇಯ್ನ್ ಎಕ್ಸಾಮ್ಗೆ ತುಂಬ ಬೆನಿಫಿಟ್ ಆಗುತ್ತೆ. ಇಷ್ಟನ್ನು ಸಾಲ್ವ್ ಮಾಡ್ತಾ ಬನ್ನಿ, ನಿಮಗೆ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ ಕವರ್ ಮಾಡ್ದಂಗಾಗುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ 4 mark ಕ್ವಶನ್ನ ನಾವು ಸಾಲ್ವ್ ಮಾಡೋಣ. 4 marks ಕ್ವಶನ್ ತುಂಬ ಇಂಪಾರ್ಟೆಂಟ್ ಇರುತ್ತೆ, ಅದನ್ನು ನೀವು ಮಿಸ್ ಮಾಡ್ದಿರ ನೋಡಬೇಕು. ಅಂದಾಗೆ
ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲಾದರೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಪ್ರಯತ್ನ ಪಡಿ. ಸೊ ಇದು ನಿಮಗೂ ಬೆನಿಫಿಟ್ ಆಗುತ್ತೆ, ನನಗೂ ಬೆನಿಫಿಟ್ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್.